ಎಲ್ಲರಿಗೂ ನಮಸ್ಕಾರ. ಬಹಳ ಮಂದಿ ನಾವು ನೋಡ್ತೀವಿ ಇತ್ತಿತ್ತಲಾಗಿ ಯಂಗ್ ಹುಡುಗರು ಹುಡುಗಿಯರು ಮಿಡಲ್ ಏಜ್ ನವ್ರಿಗೂ ಕೂಡ ಚರ್ಮದ ಕಲರ್ ಬಗ್ಗೆ ಭಯಂಕರ ಚಿಂತಿ. ಬೆಳ್ಳಗಿರ್ಬೇಕು, ನಾವು ಬೆಳ್ಳಗ್ ಮಾಡ್ಕೋಬೇಕು. ನಾವ್ ಯಾವ್ದಾರ ಬಣ್ಣ ಇರ್ಲಿ ನಾವೆಲ್ಲಾ ಸೇರಿ ಫೈನಲಿ ಬೆಳ್ಳಗ್ ಆಗ್ಬೇಕು. ನಮ್ ಸ್ಕಿನ್ ಎಕ್ದಮ್ ಗ್ಲೋಯಿಂಗ್ ಇರ್ಬೇಕು. ಜಪಾನ್ದವ್ರ ಇದ್ದಂಗ ಸ್ಕಿನ್ ಇರ್ಬೇಕು, ಅಮೆರಿಕಾದವ್ರ ಟೈಪ್ ನಮ್ದು ಹೈಟ್ ಇರ್ಬೇಕು, ಆಫ್ರಿಕಾದವ್ರ ಟೈಪ್ ನಮ್ ಸ್ಟ್ರೆಂತ್ ಇರ್ಬೇಕು ಅಂತ ಹೋರಾಡ್ತಾರೆ. ಹಿಂಗಾಗಿ ಸಿಕ್ಕಾಪಟ್ಟಿ ಕೆಮಿಕಲ್ಸ್ ಹಾಕಿರುವಂತಹ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಿರ್ತಾರ. ಅವು ಎಷ್ಟು ಕಾಸ್ಟ್ಲಿ ಇರ್ತಾವಂದ್ರ ನಮಗ್ ತಿಂಗಳ ಕಿರಾಣಿನ ಬಂದ್ಬಿಡ್ತದ್ರಿ. ಅಷ್ಟು ಕಾಸ್ಟ್ಲಿ ಇರೋ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರ. ಹೋಗ್ಲಿ ಪ್ರಾಪರ್ ಆಗಿರುವಂತ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡ್ತಾರ, ಅದನ್ನೂ ಮಾಡಂಗಿಲ್ಲ. ನೀವು ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿದ್ರೆ ಅವರು ನಿಮ್ಮ ನೋಡಿ ನಿಮ್ಮ ಪ್ರಕೃತಿ ಏನ್ ಬೇಕು ಅದನ್ನ ನೋಡಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾರ, ನಿಮಗೇನು ಹೆಲ್ಪ್ ಆಗ್ಬೋದು. ಬಟ್ ಹಂಗ್ ಮಾಡಂಗಿಲ್ಲ. ಆ ಫ್ರೆಂಡ್ ಅದನ್ನ ಹಚ್ಕೊಂಡ್ಲು, ಈ ಟ್ಯಾಬ್ಲೆಟ್ ಇಕ್ಕಿ ತಗೊಂಡ್ಲು ಅಂತ ಹೇಳಿ ತಾವ ಟ್ಯಾಬ್ಲೆಟ್ಸ್ ತಗೊಳ್ಳೋದನ್ನ ನಾ ಕಣ್ಣಾರೆ ನೋಡಿನಿ. ನಮ್ ಕ್ಲಿನಿಕ್ ಬಂದಾಗ ಹೇಳ್ತಾರ, ಎಷ್ಟೋ ಹುಡುಗಿಯರು ಹೇಳ್ತಾರ. ಓಕೆ, ಜೊತೆಗೆ ಗ್ಲುಟಾಥಿಯನ್ ಇಂಜೆಕ್ಷನ್ಸ್ ಮಾಡಿಸ್ಕೊತಾರ, ಲೇಸರ್ ಟ್ರೀಟ್ಮೆಂಟ್ ತಗೊಂತಾರ, ಆಮೇಲೆ ಹೋಗಿ ಎಂತೆಂತದೋ ಫೇಶಿಯಲ್ಸ್ ಮಾಡಿಸ್ಕೊಂತಾರ. ನೀವ್ ಇಂಥವೆಲ್ಲ ಮಾಡ್ಕೊಳ್ಳೋದ್ರಿಂದ ಇತ್ತಿತ್ತಲಾಗ ರಿಸರ್ಚ್ ಒಳಗ ಕಂಡು ಬಂದದ್ದೇನು ಅಂದ್ರೆ ಆ ಒಂದು ಪ್ರಾಡಕ್ಟ್ಸ್ ಒಳಗ ಮರ್ಕ್ಯೂರಿ ಇರ್ತದ, ಸ್ಟೆರಾಯ್ಡ್ಸ್ ಇರ್ತಾವು. ಅವನ್ನೆಲ್ಲ ಪದೇ ಪದೇ ನೀವು ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗ್ತದ, ಸ್ಕಿನ್ ಇಸ್ ಅ ಲಾರ್ಜೆಸ್ಟ್ ಆರ್ಗನ್. ಅದ್ರ ಮುಖಾಂತರವಾಗಿ ಆ ಕೆಮಿಕಲ್ಸ್, ಹೆವಿ ಮೆಟಲ್ಸ್ ಬಾಡಿ ಒಳಗ್ ಹೋಗಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾವ. ಉದಾಹರಣೆಗೆ ಕಿಡ್ನಿ ಪ್ರಾಬ್ಲಮ್ಸ್, ಹಾರ್ಟ್ ಪ್ರಾಬ್ಲಮ್ಸ್, ನರ್ವಸ್ ಸಿಸ್ಟಮ್ ಸಂಬಂಧಪಟ್ಟಂತ ಸಮಸ್ಯೆಗಳು ಹಿಂಗೆಲ್ಲ ಶುರು ಮಾಡ್ತಾರೆ. ಹಂಗಂದ್ರ ಇದ್ರ ಬಗ್ಗೆ ನಾವ್ ಏನ್ ನಾಲೆಜ್ ತಗೋಬೇಕು, ಆಕ್ಚುಲಿ ಸ್ಕಿನ್ ಕಲರ್ ಹೆಂಗ ನಮಗ್ ಡಿಸೈಡ್ ಆಗ್ತದ, ಅದ್ರೊಳಗ ಆ ಸ್ಕಿನ್ ಅನ್ನ ಹೆಂಗ್ ಚಂದ ಇಟ್ಕೋಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋ ಒಳಗ ನಾವು ನೋಡೋಣ ಅಂತ. ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಿರಲ್ಲ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಕೊನೆಯವರೆಗೂ ನೋಡಿದ್ರೆ ಸೇಫ್ ಆಗಿರುವಂತ ನಿಮಗ ಮೆಥಡ್ಸ್ ಸಿಗ್ತಾವ್. ಓಕೆ, ನಂಬರ್ 1 ನಮ್ ಸ್ಕಿನ್ ಕಲರ್, ನಮ್ ಬೇಸ್ ಲೈನ್ ಪಿಗ್ಮೆಂಟೇಶನ್ ಹೆಂಗ್ ಡಿಸೈಡ್ ಆಗ್ತದ ಅಂತಂದ್ರ ಅದಕ್ಕ ಆಲ್ಮೋಸ್ಟ್ ನಮ್ ಬಾಡಿ ಒಳಗಡೆ 150 ಜೀನ್ಸ್ ಇನ್ಫ್ಲೂಯೆನ್ಸ್ ಮಾಡ್ತಾವು ನಮ್ಮ ಪಿಗ್ಮೆಂಟೇಶನ್ ಡಿಸೈಡ್ ಮಾಡೋದಕ್ಕೆ. ಅದಕ್ಕೆ ಜೆನೆಟಿಕ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಮ್ಮ ಅಪ್ಪ ಅಮ್ಮ ಅವ್ರ ಕಲರ್ ಮೇಲೆ ಅಪ್ಪನ್ ಸೈಡು ಅಮ್ಮನ್ ಸೈಡು ಅದೇನಿರ್ತದಲ್ಲ, ಹಂಗ ಜೆನೆಟಿಕಲಿ ನಮ್ದು ಆ ಒಂದು ಕಲರ್ ನಮ್ಮ ದೇಹದೊಳಗ ಡಿಸೈಡ್ ಆಗ್ತದ. ಮೆಲಾನಿನ್ ಪಿಗ್ಮೆಂಟೇಶನ್ ನ ಮೆಲೆನೋಸೈಟ್ಸ್ ಪ್ರೊಡ್ಯೂಸ್ ಮಾಡ್ತಾವು. ಆ ಮೆಲೆನೋಸೈಟ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಾವ ಅನ್ನೋದ್ರ ಮೇಲೆ ಇದು ನಮ್ ಕಲರ್ ಡಿಸೈಡ್ ಆಗ್ತದ. ದಟ್ ಡಿಪೆಂಡ್ಸ್ ಆನ್ ದಿ ಜೆನೆಟಿಕ್ಸ್. ದಿಸ್ ಇಸ್ ಫಿಕ್ಸ್ಡ್. ಓಕೆ, ಈಗ ಇನ್ನೊಂದು ಫ್ಯಾಕ್ಟರ್ ಏನ್ ಬರ್ತದಂದ್ರ ಯು ಮೆಲಾನಿನ್ ಅಂತ ಬರ್ತದ. ಆ ಯು ಮೆಲಾನಿನ್ ಅನ್ನುವಂಥದ್ದು ಅಮೌಂಟ್ ಮೇಲೆ, ಅಂದ್ರೆ ಮೆಲಾನಿನ್ ಎಷ್ಟು ಪಿಗ್ಮೆಂಟೇಶನ್ ಪ್ರೊಡ್ಯೂಸ್ ಆಗ್ತದ ಅನ್ನೋದ್ರ ಮೇಲೆ ಹೋಗ್ತದ. ಅಲ್ಲಿ ಡಾರ್ಕ್ ಕಲರ್ ಇರ್ತಾರ, ಅಥವಾ ನಾವು ಒಂಥರ ಬ್ರೌನಿಶ್ ಕಲರ್ ಅಂತ ಹೇಳ್ಬೋದು. ಡಾರ್ಕ್ ಸ್ಕಿನ್ ಹಿಡಿದ್ರೆ ಅದಕ್ಕೆ ಯು ಮೆಲಾನಿನ್ ಅಂತ ಹೇಳ್ತಾರೆ. ಇನ್ನೊಂದು ಫಿಯೋ ಮೆಲಾನಿನ್ ಅಂತ ಹೇಳಿ ಒಂದು ಕ್ಯಾಟಗರಿ ಬರ್ತದ. ಅಲ್ಲಿ ಸ್ವಲ್ಪ ಯೆಲೋಯಿಶ್ ಕಲರ್ ಅಥವಾ ರೆಡಿಶ್ ಸ್ಕಿನ್, ಫೇರ್ ಸ್ಕಿನ್ ಪೀಪಲ್ ಇರ್ತಾರೆ. ಸೊ ಮೇನ್ ಥಿಂಗ್ ಇಸ್ ಜೆನೆಟಿಕ್ಸ್. ನಿಮ್ಗೆ ಎಕ್ದಮ್ ಬೆಳ್ಳಗಿರ್ಬೇಕು ಅಂದ್ರೆ ನಿಮ್ಮ ಅಪ್ಪ ಬೆಳಗಿರ್ಬೇಕು, ನಿಮ್ಮ ಅಮ್ಮ ಬೆಳಗಿರ್ಬೇಕು, ಅವ್ರ ಅಪ್ಪ ಅಮ್ಮ ಬೆಳಗಿರ್ಬೇಕು, ಇವ್ರ ಅಪ್ಪ ಅಮ್ಮ ಬೆಳಗಿರ್ಬೇಕು. ಹಿಂಗ ಫುಲ್ ಬೆಳಗಿದ್ರೆ ನೀವು ಬೆಳಗಿರ್ತೀರಿ. ಅದ್ರೊಳಗೆ ಎಕ್ದಮ್ ಡಾರ್ಕ್ ಸ್ಕಿನ್ ಕಲರ್ಡ್ ಯಾರ ಇದ್ರ ಅಂದ್ರ ಯು ಶುಡ್ ಬಿ ರೆಡಿ ಫಾರ್ ದಟ್. ಅದೆಲ್ಲ ಬಿಟ್ಟು ನಾ ಯಾರು ಹೆಂಗ ಇದ್ರು ನಾನ್ ಮಾತ್ರ ಬೆಳ್ಳಗೆ ಇರ್ಬೇಕು ಅಂತ ವಿಚಾರ ಮಾಡೋದು ತಪ್ಪು. ಅದ್ರ ಜೊತೆಗೆ ನಮ್ಮ ಭಾರತ ನಾವ್ ಎಲ್ಲಿದ್ದೀವಿ ಅದ್ರ ಪ್ರಕಾರ ನಮಗೂ ಒಂದು ಸ್ಕಿನ್ ಟೋನ್ ಐತಿ, ಅದ ನಮಗ್ ಬರೋದು. ಓಕೆ, ಬೇಸಿಕ್ ಥಿಂಗ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಹೋದ್ರಿ ಅಂದ್ರೆ ಸಮಸ್ಯೆ ಮಾಡ್ಕೋತೀರಿ. ಇನ್ನು ಎರಡನೇದೇನು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಲೈಕ್ ಎಷ್ಟು ನಾವು ಸನ್ರೈಸ್ ಎಕ್ಸ್ಪೋಸ್ ಆಗ್ತೇವಿ, ಯು ವಿ ಲೈಟ್ಸ್ ಎಷ್ಟು ಬೀಳ್ತಾವ ನಮಗ, ಅದ್ರ ಮೇಲೆ ಕೂಡ ನಮ್ಮ ಸ್ಕಿನ್ ಕಲರ್ ಚೇಂಜ್ ಆಗ್ತಿರ್ತದ. ಇನ್ನ ಇನ್ಫ್ಲಮೇಷನ್, ಏನಾದ್ರೂ ಮುಖದ ಮೇಲೆ ಯಾವುದೇ ಇನ್ಫೆಕ್ಷನ್ ಆಗಿತ್ತು, ಇನ್ಫ್ಲಮೇಷನ್ ಆಗಿತ್ತು, ಎಕ್ನೆ ಆಗಿತ್ತು, ಪಿಂಪಲ್ಸ್ ಆಗಿತ್ತು, ಡರ್ಮಟೈಟಿಸ್ ಆಗಿತ್ತು ಅಂತಂದ್ರೆ ನಮ್ ಸ್ಕಿನ್ ಟೋನ್ ಒಳಗೆ ಚೇಂಜ್ ಆಗ್ತದ. ಕಲರ್ ಒಳಗೂ ಕೂಡ ಅನ್ಇವನ್ನೆಸ್ ಬರ್ಲಿಕ್ಕೆ ಶುರು ಆಗ್ತದ. ಅದ್ರ ನೆಕ್ಸ್ಟ್ ಬರುವಂತದ್ದು ಹಾರ್ಮೋನಲ್ ಚೇಂಜಸ್. ನೋಡಿರಿ, ನಮ್ ದೇಹದೊಳಗ ಹಾರ್ಮೋನ್ಸ್ ಒಂದೊಂದ್ ಹಂತದೊಳಗ ಒಂದೊಂದ್ ರೀತಿ ಚೇಂಜ್ ಆಗ್ತಾವ್. ಹುಡುಗಿ ಒಂದ್ 16-17 ವರ್ಷಕ್ಕೆ ಬಂದಾಗ ಅಥವಾ 15-16 ವರ್ಷಕ್ಕೆ ದೊಡ್ಡಕ್ಕೆ ಆಗ್ತಾಳಲ್ಲ, ಆ ಟೈಮ್ ಒಳಗ ಆಕಿ ಅವಾಗ ಹಾರ್ಮೋನಲ್ ಒಂದು ಚೇಂಜಸ್ ಆಗ್ತಿರ್ತಾವ. ಅವಾಗ ಆಕಿ ಸ್ಕಿನ್ ಒಂಥರ ಫೇರ್ ಅನ್ನಿಸ್ತಾಳ, ಲೈಟ್ ಕಲರ್ ಅನ್ನಿಸ್ತದ. ಆಮೇಲೆ ಪ್ರೆಗ್ನೆಂಟ್ ಆದಾಗ ಆಕಿ ಕಲರ್ ಚೇಂಜ್ ಆಗ್ತದ, ಬಾಣಂತಿ ಕಲರ್ ಅಂತಿರ್ತಾರ. ಅಥವಾ ಮೆನೋಪೋಸ್ ಆಗೋ ಟೈಮ್ ಒಳಗ ಆಕಿ ಕಲರ್ ಒಂದ್ ರೀತಿ ಚೇಂಜ್ ಆಗ್ತಿರ್ತದ. ಒಂದು ಫೇರು ಆಗ್ಬೋದು, ಅಥವಾ ಆ ಟೈಮ್ ಒಳಗ ಮೆಲ ಬರ್ಬೋದು, ಅನ್ಇವನ್ ಶೇಡ್ಸ್ ಬರ್ಬೋದು. ಒಟ್ನೊಳಗ ಹಾರ್ಮೋನಲ್ ಚೇಂಜಸ್ ಇಂದ ನಮ್ ಸ್ಕಿನ್ ಟೋನ್, ಸ್ಕಿನ್ ಕಲರ್ ಚೇಂಜ್ ಆಗ್ತಿರ್ತದ. ಓಕೆ, ಇವೆಲ್ಲದ್ರ ಜೊತೆಗೆ ನ್ಯೂಟ್ರಿಷನ್, ನೀವ್ ಹೆಂಗ್ ಆಹಾರ ತಗೋತೀರಿ, ಹೆಂಗ್ ನಿದ್ದೆ ಮಾಡ್ತೀರಿ, ಸ್ಟ್ರೆಸ್ ಎಷ್ಟದ, ಇದ್ರ ಮೇಲೆ ಕೂಡ ನಮ್ ಸ್ಕಿನ್ ಕಲರ್ ಇನ್ಫ್ಲೂಯೆನ್ಸ್ ಆಗ್ತದ. ನಾವಿಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಯಾವ್ದೋ ಕಲರ್ ಇರ್ಲಿ, ನಾವು ಡಾರ್ಕರ್ ಇರ್ಲಿ, ಫೇರರ್ ಇರ್ಲಿ, ಬ್ರೌನರ್ ಇರ್ಲಿ, ವಿಟಿಶರ್ ಇರ್ಲಿ, ನಮ್ಮ ಸ್ಕಿನ್ ಹೆಂಗಿರ್ಬೇಕಂದ್ರೆ ಈವನ್ ಶೇಡ್ ಇರ್ಬೇಕು. ಮೇನ್ ಥಿಂಗ್ ಇಲ್ಲಿ ಕಪ್ಪು, ಇಲ್ಲಿ ಬೆಳಪು, ಮತ್ ಇಲ್ಲೊಂದ್ ಗುಳ್ಳಿ, ಇಲ್ಲೊಂದ್ ಪಿಚಿ ಪಿಚಿ, ಇಲ್ಲೊಂದ್ ಹೆಂಗೋ ಹಂಗಿರ್ಬಾರ್ದು.
ಮೇನ್ ಥಿಂಗ್ ಇವನ್ ಶೇಡ್ ಇರಬೇಕು, ಅದ್ರೊಳಗೆ ಒಂದು ಲೈಫ್ ಇರ್ಬೇಕು, ಒಂದು ಗ್ಲೋ ಇರಬೇಕು, ಮತ್ತು ಹೆಲ್ದಿ ಆಗಿರ್ಬೇಕು. ಫೇಸ್ ಆಗ್ಲಿ ಬಾಡಿ ಆಗ್ಲಿ ಇಲಾಸ್ಟಿಸಿಟಿ ಅಂತ ಹೇಳ್ತೀವಿ ಸ್ಕಿನ್ ಎಂದು, ಅದು ಸ್ಟ್ರಾಂಗ್ ಇರಬೇಕು. ಸ್ಯಾಗಿಂಗ್ ಇರಬಾರ್ದು, ರಿಂಕಲ್ಸ್ ಇರಬಾರ್ದು. ಇದು ನಮ್ ಕೈ ಒಳಗದ. ಅದೆಲ್ಲ ಬಿಟ್ಟು ಎಲ್ಲಾದು ಬಿಟ್ಟು ನಾವು ಫೇರ ಆಗ್ಬೇಕು ಅಂತ ಹೋಗ್ಬಾರ್ದು. ಆದ್ರೂ ಕೂಡ ಇವತ್ ನನ್ನೊಂದು 5 ಟಿಪ್ಸ್ ಅನ್ನೋದಕ್ಕಿಂತ 5 ಮೆಡಿಸಿನ್ಸ್, 5 ಔಷಧಿಗಳನ್ನ ಹೇಳ್ತೇನೆ ನಾನು. ಇದ್ದ ಕಲರ್ ಅನ್ನ ಹೆಂಗ್ ನಾವು ತಿಳಿ ಮಾಡ್ಕೋಬಹುದು, ಅದ್ರೊಳಗ ಹೆಂಗ್ ಲಕ್ಷಣವಾಗಿರ್ಬೋದು ಅನ್ನೋದನ್ನ ಇವತ್ ನಾ ಹೇಳ್ತೇನೆ. ನಂಬರ್ 1 ನಾವು ಆಯುರ್ವೇದದೊಳಗೆ ಹೇಳ್ತೇವಿ ಎಷ್ಟಿ ಮಧುಚೂರ್ಣ ಅಂತ ಹೇಳ್ತೇವಿ. ಅಂದ್ರೆ ಗ್ಲೈಸಿರಿಸಾ ಗ್ಲಾಬ್ರಾ ಅಂತ ತಿಳ್ಕೊಂಡು ಒಂದು ಡ್ರಗ್ ಬರ್ತದ. ಇಟ್ ಈಸ್ ವೆರಿ ಗುಡ್. ಇದ್ರೊಳಗ ಗ್ಲಾಬ್ರಿಡಿನ್ ಅನ್ನುವಂಥದ್ದು ಒಂದು ಕಾಂಪೌಂಡ್ ಇರ್ತದ್ರಿ. ಅದ್ ಏನ್ ಮಾಡ್ತದಂದ್ರೆ ನಮ್ಮ ಸ್ಕಿನ್ ಒಳಗ ಏನ್ ಮೆಲನೋಸೈಟ್ಸ್ ಮೆಲಾನಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತಿರ್ತದಲ್ಲ, ಆ ಪಿಗ್ಮೆಂಟೇಶನ್ ಅನ್ನ ಪ್ರೊಡ್ಯೂಸ್ ಮಾಡುವಂತಲ್ಲೇ ಸ್ಲೋ ಡೌನ್ ಮಾಡ್ತದ, ಒಂದ್ ಸ್ವಲ್ಪ ತಿಳಿ ಬಣ್ಣವನ್ನ ಕೊಡ್ತದ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರ, ನೀವು ಎಷ್ಟಿ ಮಧು ಚೂರ್ಣವನ್ನ ಪೇಸ್ಟ್ ಮಾಡಿ ರೋಸ್ ವಾಟರ್ ಒಳಗೆ ಹಾಕಿ ಅದನ್ನು ಕೂಡ ಸರಿಯಾಗಿ ಅಪ್ಲೈ ಮಾಡ್ಕೋಬೇಕು. ನಾ ಇದು ಮುಂದೆ ಫಸ್ಟ್ ಈ ಡ್ರಗ್ಸ್ ಯಾವ್ಯಾವ ಅಂತ ಹೇಳ್ತೀನಿ, ಆಮೇಲೆ ಅಪ್ಲಿಕೇಶನ್ ಮೆಥಡ್ ಅನ್ನ ಹೇಳ್ತೇನೆ. ಓಕೆ, ಎಷ್ಟಿ ಮಧು ಚೂರ್ಣವನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೆಕೆಂಡ್ ಏನ್ ಬರ್ತದೆ ಗೊತ್ತಾ, ಮಲ್ಬೆರಿ ಅಂತ ಬರ್ತದೆ. ಇದಕ್ಕೆ ನಾವು ಆಯುರ್ವೇದದೊಳಗ ತೂತ್ ಅಂತ ಹೇಳ್ತೇವೆ. ಇದ್ರೊಳಗೂ ಕೂಡ ಮಲ್ಬೆರೋಸೈಡ್ಸ್ ಅಂತ ಇರ್ತಾವು. ಸೇಮ್ ಇವು ಅದ ಕೆಲಸ ಮಾಡ್ತಾವ. ಮೆಲನೋಸೈಡ್ಸ್ ಅಂದ್ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಏಕ್ದಮ್ ಡಾರ್ಕ್ ಆಗುವುದನ್ನ ತಪ್ಪಿಸಿ ಸ್ವಲ್ಪ ನಮ್ಮ ಸ್ಕಿನ್ ಕಲರ್ ಲೈಟ್ ಆಗುವಂಗ ನೋಡ್ಕೋತಾವ. ಇನ್ನು ಮೂರನೇದೇನೋ ಟರ್ಮರಿಕ್ ಅಂತ ಹೇಳ್ತೇವೆ. ಅಂದ್ರೆ ಟರ್ಮರಿಕ್ ನಿಮ್ಗೆಲ್ಲ ಗೊತ್ತದಲ್ಲ, ಕುರ್ಕುರ್ಮ ಲಾಂಗ ಅಂತ ಹೇಳಿ. ಅದ್ರೊಳಗ ಕುರ್ಕ್ಯುರ್ಮಿನ್ ಎನ್ನುವಂಥದ್ದು ಏನಿರ್ತದ ಅರಿಶಿಣದೊಳಗ, ಅದು ಕೂಡ ಬಹಳ ಇಂಪಾರ್ಟೆಂಟ್. ಆಂಟಿ ಆಕ್ಸಿಡೆಂಟ್ ಟೈಪ್ ಕೆಲಸ ಮಾಡ್ತದ. ನಿಮ್ಗೆಲ್ಲಾ ಗೊತ್ತೈತಿ, ಹಳದಿ ಅಥವಾ ಅರಿಶಿಣ ಆಂಟಿಸೆಪ್ಟಿಕ್, ಆಂಟಿ ಇನ್ಫ್ಲಮೇಟರಿ ಕೆಲಸ ಮಾಡೋದ್ರಿಂದ ಎಲ್ಲೋ ಸ್ಕಿನ್ ಮೇಲೆ ನಿಮ್ಗೆ ಪಿಂಪಲ್ಸ್ ಆಗಿದ್ರ ಅಥವಾ ಪಸ್ ಫಾರ್ಮೇಶನ್ ಆಗಿದ್ರ, ಗುಳ್ಳೆ ಆಗಿತ್ತಂದ್ರ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ಕಿನ್ ಒಳಗಡೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗುವಂಗ್ ಮಾಡಿ ಒಂದು ಗ್ಲೋ ಕೊಡ್ತದ. ಓಕೆ, ಮತ್ತು ಆ ಕಪ್ಪಾಗೋದನ್ನ ತಡೆಗಟ್ತದ. ಕಪ್ಪಿರುವಂತ ಸ್ಕಿನ್ನು ಚಂದ ಅಲ್ಲ ಅನ್ನೋದನ್ನ ತಲೆಯಿಂದ ಮೊದಲು ತೆಗೆದು ಹಾಕ್ರಿ. ಕಪ್ಪಗಿದ್ರು ಕೂಡ ಅದು ಇವನ್ ಶೇಡ್ ಇತ್ತು, ಅದ್ರೊಳಗೆ ಗ್ಲೋ ಇತ್ತು ಅಂತಂದ್ರೆ ಅವ್ರು ಬಹಳ ಚಂದ ಕಾಣಿಸ್ತಾರ ಆಕ್ಚುಲಿ. ಓಕೆ, ಇನ್ನೊಂದು ನೆಕ್ಸ್ಟ್ ಏನ್ ಬರ್ತದ ಅಂದ್ರೆ ಗ್ರೀನ್ ಟೀ ಅಂತ ಬರ್ತದ. ಗೊತ್ತದಲ್ಲ ನಿಮ್ ಗ್ರೀನ್ ಟೀ, ಅದ್ರೊಳಗೆ EGCG ಅನ್ನುವಂತ ಒಂದು ಕಾಂಪೌಂಡ್ ಇರ್ತದೆ, ಜೊತೆ ಸಮ್ ಕೆಟಚಿನ್ಸ್ ಇರ್ತಾವು. ಅವು ಕೂಡ ಆಂಟಿ ಆಕ್ಸಿಡೆಂಟ್ ಕೆಲಸ ಮಾಡ್ತಾವು. ಆಮೇಲೆ ನಿಮ್ಮ ಹೈಡ್ರೇಷನ್ ಕೊಡ್ತಾವು, ಸ್ಕಿನ್ನಿಗೆ ಆಂಟಿ ಇನ್ಫ್ಲಮೇಷನ್ ಕೆಲಸ ಮಾಡೋದ್ರ ಜೊತೆಗೆ ಸ್ಕಿನ್ ಟೋನ್ ಅನ್ನ ಮೇಂಟೈನ್ ಮಾಡೋದ್ರಾಗ ಹೆಲ್ಪ್ ಮಾಡ್ತಾವ. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದ್ ಏನ್ ಬರ್ತದ, ಸ್ಯಾಂಡಲ್ವುಡ್ ಅಂತ ಬರ್ತದ. ಅಷ್ಟು ಈಸಿ ಇಲ್ಲ ಸಿಗುವಂತದ್ದು. ಸ್ಯಾಂಡಲ್ವುಡ್ ಸಿಗುದು ಅಷ್ಟು ಏನಂತಾರೆ ಈಸಿಯಾಗಿ ಸಿಗುವುದಿಲ್ಲ. ಆದ್ರೂ ಕೆಲವ್ರು ಮನೆಯೊಳಗ ಅದು ಕಟ್ಟಿಗೆ ಇರ್ತದ, ಗಂಧದ ಕೊರಡು ಅಂತ ಹೇಳ್ತೀವಿ, ಅದನ್ನ ತೆಗೆದು ಕೂಡ ಅದನ್ನು ಹಚ್ಕೊಳ್ಬಹುದು. ಅದರಿಂದನೂ ಕೂಡ ನಿಮ್ಗ ಸ್ಕಿನ್ ಟೋನಿಸಿಟಿ ಚಲೋ ಬರ್ತದ. ಇನ್ನೂ ಒಂದ್ ಬರ್ತದ, ವೆರಿ ಸೈಂಟಿಫಿಕಲಿ ಪ್ರೂವನ್ ಇರುವಂತದ್ದು ಅಲೋವೆರಾ. ನ್ಯಾಚುರಲ್ ಆಗಿರ್ಬೇಕ್ರಿ. ನೀವು ಅಲೋವೆರಾ ಎಲ್ಲೋ ಜೆಲ್ ತಗೊಂಡ್ಬಂದ್ರೆ ಮತ್ ಅದ್ರ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರ, ಅಂತಾವಿರುವಲ್ಲ. ನಿಮ್ ಮನಿಯೊಳಗ ಏನಾದ್ರು ಅಲೋವೆರಾ ಗಿಡ ಇತ್ತು ಅಂತಂದ್ರ, ಲೋಳೆ ಸರ ಅಂತ ಹೇಳ್ತೀವಲ್ಲ, ಅದ್ರೊಳಗಿನ ಜೆಲ್ ಒಳಗ ಅಲೋಸಿನ್ ಅನ್ನುವಂತ ಕಾಂಪೌಂಡ್ ಇರ್ತದ. ಅದು ಕೂಡ ಮೆಲಾನಿನ್ ಅನ್ನ ಪ್ರೊಡ್ಯೂಸ್ ಮಾಡೋದನ್ನ ಸ್ವಲ್ಪ ಇನಿಹಿಬಿಷನ್ ಮಾಡಿ, ಆ ಪಾತ್ವೆ ಇನಿಹಿಬಿಷನ್ ಮಾಡಿ ಸ್ವಲ್ಪ ನಮ್ ಸ್ಕಿನ್ಗೆ ಒಂದು ಲೈಟ್ನೆಸ್ ಅನ್ನ ಕೊಡ್ಬೋದು. ಈಗ ಬಹಳ ಇಂಪಾರ್ಟೆಂಟ್ ಥಿಂಗ್ ಹೇಳ್ತೇನೆ, ಬರೀ ನಿಮ್ ಸ್ಕಿನ್ ಒಂದೇ ಬೆಳ್ಳಗಾತು, ಕೈಕಾಲೆಲ್ಲ ಕರಗಿದ್ರೆ ನಡೀತದೇನೋ? ಏನ್ ಮಾಡ್ದಂಗ ಸ್ಕಿನ್ ಒಂದೇ ಬೆಳ್ಳಗೈತಪ್ಪ, ಚಂದ ಐತಿ, ಇವೆಲ್ಲ ಕೈ ಕಾಲು ಕರ್ರಗಿದ್ರ ಏನ್ ಸಾಧಿಸ್ದಂಗ ಆತು. ಅದಕ್ಕೋಸ್ಕರ ನಾ ಹೇಳೋದು ಏನು ಅಂದ್ರೆ, ನೀವು ಟೋಟಲಿ ನಿಮ್ ಸ್ಕಿನ್ ಈವನ್ ಶೇಡ್ ಇರ್ಬೇಕು. ಅದ್ ಕಲರ್ ಯಾವ್ದಾರ ಇರ್ಲಿ, ಬೇಸ್ ಲೈನ್ ಪಿಗ್ಮೆಂಟೇಶನ್ ಯಾವ್ದಾರ ಇರ್ಲಿ, ಅದು ಈವನ್ ಶೇಡ್ ಇರ್ಬೇಕು. ಅದ್ರೊಳಗೆ ಗ್ಲೋ ಇರಬೇಕು. ಯಾವುದೇ ರೀತಿಯ ಪಿಂಪಲ್ಸ್ ಇರಬಾರ್ದು, ಇನ್ಫ್ಲಮೇಷನ್ ಇರಬಾರ್ದು. ನೋಡಿದ ತಕ್ಷಣ ಒಂದ್ ಹೇಳ್ತೀವಲ್ಲ, ಓಜಸ್ ತೇಜಸ್ಸು ಕಳೆ ಅಂತೀವಲ್ಲ, ಅದು ಇರಬೇಕು. ಅಂದ್ರೆ ನೀವ್ ಏನ್ ಮಾಡ್ಬೇಕು, ಫಸ್ಟ್ ನಿಮ್ಮ ಸ್ಟ್ರೆಸ್ ಅನ್ನ ಬಿಡಬೇಕು. ಸ್ಟ್ರೆಸ್ ಫ್ರೀ ಇರಬೇಕು. ಒಳಗಡೆಯಿಂದ ನೀವು ನಗನಗುತ್ತಾ ಇರಬೇಕು. ನಿಮ್ಮ ಹೃದಯ ನಗ್ತಿರ್ಬೇಕು ಅಂತ ಹೇಳ್ತೇವೆ. ಮುಖ ನಗೋ ಸೆಕೆಂಡರಿ, ಒಳಗಡೆಯಿಂದ ಮನಸ್ಸು ಬಹಳ ಖುಷಿಯಾಗಿರ್ಬೇಕು. ಆಮೇಲೆ ನಿಮ್ಮ ನಗು ಬಂದಾಗ ಏಕ್ದಮ್ ಅದ್ರೊಳಗೂ ಕಂಜೂಸಿತನ ಮಾಡಬಾರ್ದು. ಸ್ವಲ್ಪ ಹಿಂಗ ಸುಮ್ಮನೆ ನಗು ಕೂಡಬಾರ್ದು. ಫ್ರೀ ಆಗಿ ನೀವು ಓಪನ್ ಹಾರ್ಟ್ ಇಂದ ನಕ್ರಿ ಅಂದ್ರ ಫೇಶಿಯಲ್ ಮಸಲ್ಸ್ ಗೆ ಒಳ್ಳೆ ಎಕ್ಸರ್ಸೈಸ್ ಆಗಿ ಮುಖ ಕೆಂಪಾಗ್ತದ ನೋಡ್ರಿ. ಅದರರ್ಥ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗ್ತದ. ನಿಮ್ ಮುಖದ ಮೇಲೆ ಶೇಡ್ಸ್ ಯಾವಾಗ್ಲೂ ಈವನ್ ಆಗಿ ಇರ್ತದ. ಆ ಒಂದು ಲಕ್ಷಣನೇ ಬೇರೆ. ಓಕೆ, ಸೊ ನೀವು ಸ್ಟ್ರೆಸ್ ಫ್ರೀ ಆಗಿರ್ಬೇಕು. ನಂಬರ್ 1, ಹೈಡ್ರೇಷನ್ ಸರಿ ಮಾಡ್ಕೋಬೇಕು. ನೀರ್ ಚಂದ ಕುಡಿತಿರ್ಬೇಕು. ನಿಮ್ ಎಕ್ಸ್ಕ್ರಿಟರಿ ಫಂಕ್ಷನ್ಸ್ ಬಹಳ ಕ್ಲಿಯರ್ ಆಗಿರ್ಬೇಕು. ಅದ್ರೊಳಗೆ ಮಲ ಮೂತ್ರ ಸ್ವೇದ ಕರೆಕ್ಟ್ ಆಗಿ ಹೋಗ್ತಿರ್ಬೇಕು. ಅವಾಗ ನಿಮ್ ಸ್ಕಿನ್ ಟೋನ್ ಚಂದಾಗ ಆಗ್ತದ.
ಮೂರನೇದ್ ಏನಪ್ಪಾ ಅಂತಂದ್ರೆ ನ್ಯೂಟ್ರಿಯೆಂಟ್ಸ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಎಲ್ಲಾ ರೀತಿಯ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಇರುವಂತ ಆಹಾರ ತಗೋಬೇಕು. ಇನ್ನು ನಾಲ್ಕನೇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಂತ ಬಂದಾಗ ನಾ ಏನ್ ಹೇಳ್ತೀನಿ, ಫಸ್ಟ್ ಕ್ಲೆನ್ಸಿಂಗ್ ಬಹಳ ಇಂಪಾರ್ಟೆಂಟ್ ಕೊಡ್ರಿ. ಫೇಸ್ಗೆ ನಾನು ಆದಷ್ಟು ಕೆಮಿಕಲ್ಸ್ ಯೂಸ್ ಮಾಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ನಿಮಗ್ ಬಿಟ್ಟದ್ದು, ನೀವೇನ್ ಮಾಡ್ತೀರಿ ಮಾಡ್ರಿ. ನಿಮಗ್ ಮುಖದ ಮೇಲೆ ನ್ಯಾಚುರಲ್ ಒಂದು ಕಳೆ ಇರ್ಬೇಕು ಅಂತಂದ್ರ ಸಿಂಪಲ್ ಆಗಿ ಹಸಿ ಹಾಲನ್ನ ತಗೊಳ್ರಿ, ಅದಕ್ಕೊಂದ್ ಸ್ವಲ್ಪ ಜೇನುತುಪ್ಪವನ್ನ ಮಿಕ್ಸ್ ಮಾಡಿ ಸರಿಯಾಗಿ ಕ್ಲೀನ್ ಮಾಡ್ಕೊಡ್ರಿ. ಕ್ಲೆನ್ಸಿಂಗ್ ಕಾಟನ್ ತಗೊಂಡು ನೀಟಾಗಿ ಕ್ಲೆನ್ಸಿಂಗ್ ಮಾಡ್ಕೊಡ್ರಿ. ಅದ ಆದ ನಂತರ ನೀವೇನ್ ಮಾಡ್ಕೋಬೇಕು, ಟೋನಿಸಿಟಿಯನ್ನ ಮಾಡ್ಕೋಬೇಕು. ಟೋನಿಸಿಟಿ ಚಲೋ ಇರಬೇಕು, ಸ್ಕಿನ್ ಟೋನಿಸಿಟಿ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾನ್ ರೆಕಮೆಂಡ್ ಮಾಡೋದೇನಪ್ಪಾ ಅಂದ್ರೆ ಹೇಳಿದ್ನಲ್ಲ, ಎಷ್ಟಿ ಮಧುಚೂರ್ಣ, ಅದ್ರೊಳಗೆ ಒಂದ್ ಸ್ವಲ್ಪ ಒಂದೊಂದನ್ನು ಕೂಡ ಯೂಸ್ ಮಾಡ್ಕೋಬಹುದು, ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕಂತಿಲ್ಲ. ಒಂದ್ 2 ದಿವ್ಸಕ್ಕೊಂದು ಮಾಡೋದ್ರಿಂದ ನಿಮ್ಗೆ ಎಲ್ಲಾದ್ರೂ ಬೆನಿಫಿಟ್ ಸಿಗ್ತದ. ಈಗ ಎಷ್ಟಿ ಮಧುಚೂರ್ಣಕ್ಕ ಸ್ವಲ್ಪ ರೋಸ್ ವಾಟರ್ ಅನ್ನ ಹಾಕಿ ಪೇಸ್ಟ್ ಮಾಡಿ ನೀಟಾಗಿ ಅಪ್ಲೈ ಮಾಡ್ಕೊಂಡು ಒಂದ್ 10 ರಿಂದ 15 ನಿಮಿಷ ಬಿಡ್ಬೇಕು. ಅಪ್ಲೈ ಮಾಡಿದಾಗ ಈ ಗ್ರೀನ್ ಟೀ ಅಂತ ಹೇಳಿದ್ನಲ್ಲ ನಾನು ನಿಮ್ಗೆ, ಅದನ್ನ ಗ್ರೀನ್ ಟೀ ರೆಡಿ ಮಾಡ್ಕೊಡ್ರಿ. ಆಮೇಲೆ ಆರಸ್ರಿ, ಕಂಪ್ಲೀಟ್ ಆಗಿ ಕೂಲ್ ಆಗ್ಲಿ. ಅದ್ರೊಳಗೆ ಒಂದ್ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇಯರ್ ಒಳಗೆ ಹಾಕಿಟ್ಕೊಡ್ರಿ. ನೀವ್ ಎಷ್ಟೇ ಮಧುಚೂರ್ಣ ಅಪ್ಲೈ ಮಾಡ್ಕೊಂಡಿರ್ತಿರಲ್ಲ ಅವಾಗ ಒಂದ್ ಸ್ವಲ್ಪ ಸ್ಪ್ರೇ ಮಾಡ್ಕೊಡ್ರಿ. ಹಿಂಗ್ ಮಾಡ್ಕೊಂಡು ಒಂದ್ ಅರ್ಧ ಗಂಟೆ ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಡ್ರಿ. ಸೋಪ್ಗಿಂತ ಹೆಚ್ಚಿಗೆ ನಾನು ಹೇಳೋದು, ಈ ಗೋಧಿ ತೌಡು ಒಂದ್ ಸಿಗ್ತದ, ಚಪಾತಿ ಹಿಟ್ಟು ನೀವು ಇದನ್ನ ಜರಡಿ ಹಿಡ್ದಾಗ ಮೇಲ್ ಬರ್ತದಲ್ಲ, ಅದರಿಂದ ನೀವು ಕರೆಕ್ಟ್ ಆಗಿ ಲೈಟ್ ಆಗಿ ತಿಕ್ಕಿ ತೊಳಿಬಾರ್ದು, ಲೈಟ್ ಆಗಿ ವಾಶ್ ಮಾಡ್ಕೊಡೋದ್ರಿಂದ ನಿಮಗ ಒಂದು ಬೆಸ್ಟ್ ರೀತಿ ಒಳಗಡೆ ಸ್ಕಿನ್ pH ಮೇಂಟೈನ್ ಆಗ್ತದ, ಟೋನ್ ಮೇಂಟೈನ್ ಆಗ್ತದ. ಜೊತೆಗೆ ವಾರಕ್ಕೆ ಒಂದ್ಸರಿ ನೀವೇನ್ ಮಾಡ್ಕೋಬೇಕು, ಸ್ಕಿನ್ ಎಕ್ಸ್ಫೋಲಿಯೇಷನ್ ಮಾಡ್ಕೋಬೇಕು. ಅಂತಂದ್ರೆ ನೀಟಾಗಿ ವಾರಕ್ಕೆ ಒಂದು ಸರಿ ಆರಾಮಾಗಿ ಶಾಂತವಾಗಿ ಕೂತ್ಕೊಂಡು ಯಾವುದೇ ರೀತಿ ಸ್ಟ್ರೆಸ್ ಇರ್ಲಾರ್ದಂತ ಕಂಡೀಷನ್ ಒಳಗ ಕಣ್ಣುಗಳನ್ನ ಸರಿಯಾಗಿ ಕ್ಲೋಸ್ ಮಾಡ್ಕೊಂಡು ಲೈಟ್ ಆಗಿ ಸ್ಟೀಮ್ ತಗೋಬೇಕು. ಆ ಸ್ಟೀಮರ್ ಒಳಗಡೆ ಸ್ವಲ್ಪ ತುಳಸಿ ಮತ್ತು ಅರಿಶಿಣ ಪೌಡರ್ನ ಹಾಕಿ ನೀಟಾಗಿ ಸ್ಟೀಮ್ ತಗೊಂಡು ಸರಿಯಾಗಿ ಫೇಸ್ ಅನ್ನ ವಾಶ್ ಮಾಡ್ಕೋಬೇಕು. ನೀವು ಬೇರೆ ಯಾವ್ದಾದ್ರು ಕೆಮಿಕಲ್ಸ್ ಯೂಸ್ ಮಾಡೋದಕ್ಕಿಂತ ಐ ವುಡ್ ರೆಕಮೆಂಡ್ ಯೂಶುವಲಿ ಈ ಬ್ರ್ಯಾಂಡ್ಸ್ ಅಂತ ಬರ್ತಾವ, ಅಂದ್ರೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಅಥವಾ ಹೆಸರು ಹಿಟ್ಟನ್ನ ನೀವು ಜರಡಿ ಹಿಡಿದ್ಮೇಲೆ ಅದೇನ್ ತೌಡ್ ಬರ್ತದಲ್ಲ, ಆ ತೌಡಿಗೆ ಸ್ವಲ್ಪ ನೀವು ಜೇನುತುಪ್ಪ ಸೇರಿಸಿ ಸರಿಯಾಗಿ ಕ್ಲಾಕ್ ವೈಸ್ ಮಸಾಜ್ ಮಾಡ್ಕೊಡೋದ್ರಿಂದ ಡೆಡ್ ಸ್ಕಿನ್ಸ್ ಅನ್ನ ನೀವು ತೆಗಿಬಹುದು. ಇವೆಲ್ಲದ್ರ ಜೊತೆಗೆ ಪ್ರಾಣಾಯಾಮ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ ಗ್ಲೋ ಆಗ್ಬೇಕು ಅಂದ್ರೆ ಪ್ರಾಣಾಯಾಮ ಬಹಳ ಇಂಪಾರ್ಟೆಂಟ್. ಪ್ರತಿ ದಿವಸ 2 ಹೊತ್ತು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಪ್ರಾಣಾಯಾಮ ಅಂದ್ರೆ ಜಸ್ಟ್ ಉಸಿರನ್ನ ಒಳಗೆ ತಗೊಂಡೆ ಹಿಡ್ಕೊಂಡೆ ಹೊರಗೆ ಬಿಟ್ಟೆ, ಹಿಂಗ್ ತಗೊಂಡೆ ಹಿಂಗ್ ಬಿಟ್ಟೆ ಅಲ್ಲ. ಉಸಿರಿನೊಳಗಿರುವಂತ ಪ್ರಾಣವನ್ನ ಹೆಂಗ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು, ಪ್ರಾಣ ಶಕ್ತಿಯನ್ನ ನಾನು ನನ್ನ ಜೀವಕೋಶಗಳಿಗೆ ಹೆಂಗ ನಾನು ತಲುಪಿಸ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ, ಉಸಿರು ಇಂಪಾರ್ಟೆಂಟ್ ಅಲ್ಲ. ಈಗ ಉಸಿರು ಅಂದ್ರೆ ವೆಂಟಿಲೇಷನ್ ಮೇಲೆ ಒಂದ್ ಪೇಷಂಟ್ ಅದ ಅಂದ್ರೆ ವೆಂಟಿಲೇಟರ್ ಥ್ರೂ ಅದಕ್ಕೆ ಹವಾ ಹೋಗ್ತಿರ್ತದ್ರಿ, ಅದಲ್ಲ. ಆ ಒಂದು ಉಸಿರಿನೊಳಗಿರುವಂತ ಪ್ರಾಣ ಶಕ್ತಿ ನಮ್ಗ ಪ್ರತಿ ಜೀವಕೋಶಕ್ಕೂ ಸಿಗಬೇಕು ಅಂದ್ರೆ ಸರಿಯಾಗಿ ನೀವು ಪ್ರಾಣಾಯಾಮ ಮಾಡಬೇಕು. ಇವೆಲ್ಲಾ ನಾ ಹೇಳಿರೋ ಪಾಯಿಂಟ್ಸ್ ಅನ್ನ ನೀವು ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಸ್ಕಿನ್ನಿಗೆ ಲೈಫ್ ಸಿಗ್ತದ, ಗ್ಲೋಯಿಂಗ್ ಇರ್ತದ. ಎಲ್ಲಿ ಜೀವ ಇರ್ತದಲ್ಲ ಅಲ್ಲಿ ಒಂದು ಕಳೆ ಇರ್ತದ ಮತ್ತು ಅಸತ್ವ ಇರ್ತದ. ಮುಖ ನೋಡಿದ ತಕ್ಷಣ ಹೌದಪ್ಪ ಅಂತ ಹೇಳಿ ಒಂದು ಹೆಲ್ದಿಯಾಗಿ ಕಾಣಿಸ್ತದ ಮತ್ತು ಬ್ಯೂಟಿಫುಲ್ ಆಗಿ ಕಾಣಿಸ್ತದ. ಐ ಹೋಪ್ ನಾ ಹೇಳಿರುವಂತ ಪಾಯಿಂಟ್ಸ್ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗ್ತಾವು ಅಂತಂದ್ರೆ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.